ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ವಿವರ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ನಾನು ನಿಮ್ಗೆ ಏನು ಅಂತಂದ್ರ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಒಂದು ಸಹಕಾರಿ ಸಂಘಗಳು ಅನ್ನೋಂಥ ಕಾನ್ಸೆಪ್ಟ್ ಮೇಲೆ ಮಾತಾಡ್ತಾ ಇದ್ದೀನಿ. ಏನ್ ಸಹಕಾರಿ ಸಂಘಗಳು ಅಂತಂದ್ರ ಆಲ್ಮೋಸ್ಟ್ ನಿಮ್ ಮನೆಗಳಲ್ಲಿ ನಿಮ್ ಏರಿಯಾಗಳೆಲ್ಲ ಕೇಳಿರ್ತೀರಿ ನೀವು. ಸಂಘದಿಂದ ಸಾಲ ತಗೊಂಡಿದೀವಿ ಅಥವಾ ಸಂಘಕ್ಕೆ ನಾವು ದುಡ್ಡು ಕಟ್ಲಕ್ ಹೋಗ್ತಾ ಇದೀವಿ, ಸಂಘದ ಏನಂದ್ರೆ ಲೋನ್ ತೀರಿಸ್ತಾ ಇದೀವಿ, ಸಂಘದ ಇನ್ಶೂರೆನ್ಸ್ ಬಂತು, ಸಂಘದ ಸ್ಕಾಲರ್ಶಿಪ್ ಬಂತು ಅಂತ ಹೇಳಿ ಬಹಳಷ್ಟು ವಿಷಯಗಳನ್ನ ನಾವು ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂಗೆ ಏನು ಅಂತಂದ್ರೆ ಕೇಳ್ತಾನೆ ಇರ್ತೀವಿ. ಅಂದ್ರೆ ಈಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ನಾವೆಲ್ಲ ಚೈಲ್ಡ್ಹುಡ್ ನಾಗ ಇದ್ದಾಗ ಏನಿತ್ತು ಅಂತಂದ್ರ ಬಹಳಷ್ಟು ಸಮಾಜದೊಳಗ ಬಡತನ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಆ ಸಮಸ್ಯೆಯಿಂದ ಜನ ಹೊರ ಬಂದು ಅವ್ರ ಅಗತ್ಯಗಳನ್ನೆಲ್ಲ ಪೂರೈಕೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದಾರ ಅಂತಂದ್ರ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದಾರ, ಮಕ್ಕಳ ಮದುವೆ ಚೆನ್ನಾಗಿ ಮಾಡ್ತಾ ಇದಾರ, ಆಮೇಲೆ ಅವ್ರ ಜೀವನ ಮಟ್ಟ ಸುಧಾರಿಸಿದೆ ಅಂತಂದ್ರ ಅದಕ್ಕೆ ಮೂಲ ಕಾರಣನೇ ಸಹಕಾರಿ ಸಂಘಗಳು ಅಂತ ಹೇಳ್ಬೋದು. ಅಂದ್ರೆ ಈ ಸಂಘಗಳು ಏನು ಜನರಿಗೆ ಸಾಲವನ್ನ ಕೊಡ್ತಾ ಇದ್ವು, ಸುಲಭವಾಗಿ ಏನ್ ಸಾಲ ಸಿಗ್ತಾ ಇದೆ ಜನರಿಗೆ, ಅದರಿಂದ ಏನು ಅಂತಂದ್ರ ಅವ್ರ ಜೀವನ ಮಟ್ಟ ದೊಡ್ಡ ಪ್ರಮಾಣದೊಳಗೆ ಸುಧಾರಣೆ ಆಗ್ತಾ ಇರೋದ್ರೊಳಗ ಯಾವುದೇ ರೀತಿ ಸಂಶಯ ಇಲ್ಲ. ಹಿಂಗಾಗಿ ಸಹಕಾರಿ ಸಂಘಗಳು ಸಮಾಜಕ್ಕೆ ಬಹಳಷ್ಟು ಒಂದು ಕೊಡುಗೆಯನ್ನ ಕೊಟ್ಟಿದಾವ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ. ಆ ರೀತಿ ಆ ಸಹಕಾರಿ ಸಂಘಗಳ ಬಗ್ಗೆ ನಾ ಇವತ್ತು ಮಾತಾಡ್ತಾ ಇದ್ದೀನಿ. ಏನ್ ಸಹಕಾರಿ ಸಂಘಗಳು ಅಂತಂದ್ರೆ ಏನು ಅಂದ್ರ ಅಟ್ಲೀಸ್ಟ್ ಮಿನಿಮಮ್ ಒಂದು 10 ಜನ ಮೆಂಬರ್ಸ್ ಸೇರಿ ಒಂದು ಇಟ್ಸ್ ಎ ಗ್ರೂಪ್ ಆಫ್ ಅಸೋಸಿಯೇಷನ್ ಆಫ್ ಮಿನಿಮಮ್ 10 ಮೆಂಬರ್ಸ್ ಅಂತ ಹೇಳ್ಬೋದು. ಅಂದ್ರೆ 10 ಜನ ಮೆಂಬರ್ಸ್ ಸೇರಿ ಏನು ಅಂದ್ರೆ ಒಂದು ಸಂಘ ಮಾಡ್ಕೋಬಹುದು ನಾವು. ಮಾಡ್ಕೊಂಡು ಆ ಸಂಘದ ಉದ್ದೇಶ ಏನು ಅಂತಂದ್ರೆ ಪರಸ್ಪರ ಅಲ್ಲಿ ಮೆಂಬರ್ಸ್ ಇರ್ತಕ್ಕಂಥವ್ರಿಗೆ ಏನು ಅಂತಂದ್ರ ಆರ್ಥಿಕವಾಗಿ ಅವರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದೇ ಸಹಕಾರಿ ಸಂಘಗಳ ಮೂಲ ಉದ್ದೇಶ ಅಂತ ಹೇಳ್ಬೋದು. ಇಲ್ಲಿ ಲಾಭ ಮಾಡೋದು ಮೂಲ ಉದ್ದೇಶ ಆಗಿರಲ್ಲ. ಅಲ್ಲಿ ಇರ್ತಕ್ಕಂಥ ಮೆಂಬರ್ಸ್ಗೆ ಪ್ರತಿಯೊಬ್ಬರಿಗೂ ಆರ್ಥಿಕವಾಗಿ ಏನು ಅಂತಂದ್ರ ಅವ್ರು ಸುಧಾರಣೆ ಆಗ್ಬೇಕು ಅನ್ನೋ ನಿಟ್ಟಿನೊಳಗ ಆ ದುಡ್ಡನ್ನ ಉಳಿತಾಯ ಮಾಡೋದಾಗಿರ್ಬೋದು, ಸಾಲ ಪಡಿತಕ್ಕಂಥದ್ದಾಗಿರ್ಬೋದು, ಸಾಲ ಸುಲಭ ಕಂತುಗಳಲ್ಲಿ ಮರುಪಾವತಿ ಮಾಡೋದಾಗಿರ್ಬೋದು, ಅಥವಾ ಅವರಿಗೆ ಯಾವುದೇ ರೀತಿ ಮಕ್ಕಳಿಗೆ ಸೌಲಭ್ಯಗಳನ್ನ ಇನ್ಶೂರೆನ್ಸ್ ಅಂತ ಸೌಲಭ್ಯಗಳನ್ನ ಸಹಕಾರಿ ಸಂಘಗಳು ಏನ್ ಮಾಡ್ತಾ ಇದಾವ ಅಂದ್ರ ಸಾಮಾನ್ಯ ಜನರಿಗೆ ಕೊಡ್ತಾ ಇದಾವೆ. ಇದರಿಂದ ಸಾಕಷ್ಟು ಸಮಾಜಕ್ಕೆ ಏನಾಗ್ತಾ ಇದೆ ಅಂದ್ರೆ ಒಳ್ಳೇದಾಗ್ತಾ ಇದೆ. ಅಂತದ್ರಲ್ಲಿ ಯಾವ್ಯಾವ ತರ ಸಹಕಾರಿ ಸಂಘಗಳವ ಮತ್ತೆ ಜನ ಅದರಿಂದ ಏನೇನು ಉಪಯೋಗ ತಗೋಬಹುದು ಅನ್ನೋದನ್ನ ನಾವು 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲೇದಾಗಿ ಏನು ಅಂತಂದ್ರ ಉತ್ಪಾದಕರ ಸಹಕಾರಿ ಸಂಘಗಳು ಅಂತ ಹೇಳಿ. ಈ ಸಾಕಷ್ಟು ಜನ ವಸ್ತುಗಳನ್ನ ಏನು ಅಂತಂದ್ರ ಉತ್ಪಾದನೆ ಮಾಡ್ಬೇಕು ಅಂತ ಅನ್ಕೊಂತಾರ. ಬಟ್ ಆ ಉತ್ಪಾದನೆ ಯಾವ ರೀತಿ ಮಾಡ್ಬೇಕು, ಅದನ್ನ ಯಾವ ರೀತಿ ನಾವು ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಬಳಸಿ ಮಾಡ್ಬೇಕು, ಅಥವಾ ಹೊಸದಾಗಿ ಅದ್ರೊಳಗೆ ಏನೇನ್ ಅಪ್ಡೇಟ್ಸ್ ಬಂದಾವ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲ್ಲ. ಹಂಗಾದಾಗ ಏನು ಅಂತಂದ್ರ ಉತ್ಪಾದನೆ ಮಾಡ್ತಕ್ಕಂಥವ್ರು ಎಲ್ಲರೂ ಏನು ಅಂತಂದ್ರ ಒಟ್ಟಾಗಿ ಸೇರಿ ಉತ್ಪಾದನೆ ಮಾಡೋದ್ರಿಂದ ಒಬ್ಬೊಬ್ಬರ ಹತ್ರ ಒಂದೊಂದು ಐಡಿಯಾಗಳು ಬಂದಿರ್ತಾವ. ಅದನ್ನ ಒಂದು ಅಸೋಸಿಯೇಷನ್ ಟೈಪ್ ಅಂದ್ರೆ ಗ್ರೂಪ್ ಟೈಪ್ ಮಾಡ್ಕೊಂಡು ಉತ್ಪಾದನೆ ಕಾರ್ಯವನ್ನ ಮಾಡೋದ್ರಿಂದ ಏನು ಅಂತಂದ್ರ ಆ ಒಂದು ಪ್ರೊಡಕ್ಷನ್ ಏನ ಎಫೆಕ್ಟಿವ್ ಆಗಿ ಮಾಡ್ಲಕ್ಕೆ ಏನದಂದ್ರೆ ಸಾಧ್ಯತೆ ಐತಿ. ಆ ರೀತಿ ವಸ್ತುಗಳನ್ನ ಉತ್ಪಾದನೆ ಮಾಡೋ ಸಲುವಾಗಿನೇ ಮಾಡ್ಕೊಂಡಿರ್ತಕ್ಕಂಥ ಸಂಘಗಳೇ ಉತ್ಪಾದನಾ ಸಹಕಾರಿ ಸಂಘಗಳು ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಏನು ಅಂತಂದ್ರೆ ಮಾರಾಟಗಾರರ ಸಹಕಾರಿ ಸಂಘಗಳು ಅಂತ ಹೇಳಿ. ಮಾರಾಟಗಾರರ ಸಹಕಾರಿ ಸಂಘಗಳು ಅಂತಂದ್ರ ಉತ್ಪಾದನೆ ಮಾಡ್ಬೋದು ಸರಕುಗಳನ್ನ, ಬಟ್ ಅವುಗಳನ್ನ ಮಾರಾಟ ಮಾಡೋದು ಕೂಡ ಏನು ಅಂತಂದ್ರ ಒಂದು ಕಷ್ಟದ ಕೆಲಸನೇ ಇರ್ತದ. ಆ ಒಂದು ಕಾರಣಕ್ಕೋಸ್ಕರ ಆ ವಸ್ತುಗಳನ್ನ ಮಾರಾಟ ಮಾಡೋ ಉದ್ದೇಶದಿಂದಾನೇ ಸ್ಥಾಪನೆ ಆದಂತ ಸಹಕಾರಿ ಸಂಘಗಳಿಗೆ ನಾವೇನಂತ ಕರಿತೀವಿ ಅಂದ್ರ ಮಾರಾಟ ಸಹಕಾರಿ ಸಂಘಗಳು ಅಂತ ಕರಿತೀವಿ. ವಸ್ತುಗಳನ್ನ ಎಲ್ಲ ಒಟ್ಟಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಮಾರಾಟ ಮಾಡಿ ಬಂದಂತ ಲಾಭ ಅಥವಾ ನಷ್ಟವನ್ನ ಏನೇ ಇದ್ರು ಕೂಡ ಅದನ್ನೇನ್ ಮಾಡ್ತಾರ ಅಂದ್ರೆ ಎಲ್ಲಾ ಒಂದು ಮಾರಾಟಗಾರರು ಹಂಚ್ಕೊಂತಾರ ಅಥವಾ ಉತ್ಪಾದಕರು ಹಂಚ್ಕೋತಾರ ಅಂತ ಹೇಳ್ಬೋದು. ಅಂತ ಒಂದು ಸಂಘಗಳಿಗೆ ನಾವು ಮಾರಾಟ ಸಹಕಾರಿ ಸಂಘಗಳು ಅಂತ ಕರಿತೀವಿ. ಇನ್ನ ಥರ್ಡ್ ಒನ್ ಪತ್ತಿನ ಸಹಕಾರಿ ಸಂಘಗಳು ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತೀವಿ. ಇವು ಮೇನ್ ಆಗಿ ಏನು ಅಂತಂದ್ರೆ ಹಣಕಾಸಿನ ನೆರವನ್ನ ಜನರಿಗೆ ಕೊಡ್ಲಕ್ ಇರ್ತಕ್ಕಂಥ ಸಂಘಗಳು ಅಂತ ಹೇಳ್ಬೋದು. ಹೆಚ್ಚಾಗಿ ಇದ್ರಲ್ಲಿ ಏನು ಅಂತಂದ್ರ ರೈತರ ಸಂಘಗಳು ಇರ್ತಾವು, ಮಹಿಳೆಯರ ಸಂಘಗಳು ಇರ್ತಾವು, ಪುರುಷರ ಸಂಘಗಳು ಇರ್ತಾವು. ಇಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತಂದ್ರ ಸುಲಭ ಕಂತುಗಳಲ್ಲಿ ಮರುಪಾವತಿ ಮಾಡ್ಲಕ್ಕ ಏನ್ ಮಾಡ್ತಾರ ಅವ್ರು ಅಂದ್ರೆ ಸಾಲದ ಸೌಲಭ್ಯವನ್ನ ಕೊಡ್ತಾರ. ಜನರವನ್ನ ಅನುಕೂಲಕರ ಕಂತುಗಳಲ್ಲಿ ಏನ್ ಮಾಡ್ಬೋದು ಅಂದ್ರ ಮರುಪಾವತಿ ಮಾಡ್ಬೋದು. ಅಂತ ಒಂದು ಸಹಕಾರಿ ಸಂಘಗಳಿಗೆ ನಾವೇನಂತ ಕರಿತೀವಿ ಅಂದ್ರ ಪತ್ತಿನ ಸಹಕಾರಿ ಸಂಘಗಳು ಅಂತ ಕರಿತೀವಿ. ಇನ್ನ ರೈತರ ಸಹಕಾರಿ ಸಂಘಗಳು ಅಂತಂದ್ರ ಈಗ ದಿನದಿಂದ ದಿನಕ್ಕ ಜನಸಂಖ್ಯೆ ಹೆಚ್ಚಾಗ್ತಾ ಹೋದಂಗ ರೈತರ ಹತ್ರ ಅವ್ರಿಗಿರ್ತಕ್ಕಂಥ ಏನು ಅಂತಂದ್ರ ಜಮೀನಿನ ಒಂದು ಪ್ರಮಾಣ ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತಿದೆ. ಅದಕ್ಕೆ ಅವ್ರು ಇರ್ತಕ್ಕಂಥ ಕಡಿಮೆ ಜಮೀನಲ್ಲಿ ಅವರು ಬೆಳೆಯನ್ನ ಬೆಳಿಲಿಕ್ಕೆ ಅವ್ರಿಗೆ ವೆಚ್ಚ ಜಾಸ್ತಿ ಆಗ್ತಾ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರು ಒಟ್ಟಾಗಿ ಸೇರಿಸಿ ಒಂದು ಸಂಘ ಟೈಪ್ ಮಾಡ್ಕೊಂಡು ಅವ್ರೆಲ್ಲಾ ಜಮೀನುಗಳನ್ನ ಒಟ್ಟುಗೂಡಿಸಿ ಎಲ್ಲರೂ ಸೇರಿ ಅಲ್ಲಿ ಉಳಿಮೆಯನ್ನ ಮಾಡಿ ಬೆಳೆ ಬಂದಾಗ ಏನು ಅಂತಂದ್ರ ಆ ಬೆಳೆಯನ್ನ ಮಾರಾಟ ಮಾಡಿ ಎಲ್ಲಾ ರೈತರು ಅದನ್ನೇನು ಅಂತಂದ್ರ ಬಂದಂತ ಹಣವನ್ನ ಹಂಚ್ಕೊಳ್ತಕ್ಕಂಥ ಒಂದು ಸಂಘಗಳಿಗೆ ನಾವೇನಂತ ಕರಿತೀವಿ ಅಂದ್ರ ರೈತರ ಸಹಕಾರಿ ಸಂಘಗಳು ಅಂತ ಹೇಳಿ.
ಸಹಕಾರಿ ಸಂಘದ ಮೂಲ ಉದ್ದೇಶನೇ ಏನು ಅಂತಂದ್ರ ಒಬ್ಬ ಎಲ್ಲರಿಗಾಗಿ ಮತ್ತು ಎಲ್ಲರೂ ಒಬ್ಬನಿಗಾಗಿ ಅಂತ ಹೇಳಿ. ಅಂದ್ರೆ ಒಬ್ಬ ಸದಸ್ಯನ ಒಳಿತಿಗಾಗಿ ಪ್ರತಿಯೊಬ್ರು ಕೆಲಸ ಮಾಡ್ಬೇಕು ಮತ್ತು ಪ್ರತಿಯೊಬ್ಬರ ಸದಸ್ಯರ ಒಳಿತಿಗಾಗಿ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ಕೆಲಸ ಮಾಡ್ಬೇಕು. ಫೈನಲಿ ಅಲ್ಲಿ ಸಂಘದಲ್ಲಿ ಇರ್ತಕ್ಕಂತ ಎಲ್ಲಾ ಸದಸ್ಯರಿಗೂ ಒಳ್ಳೇದಾಗ್ಬೇಕು ಅನ್ನೋಂತ ಆರ್ಥಿಕವಾಗಿ ಅವರಿಗೆ ಒಂದು ಸಪೋರ್ಟ್ ಸಿಗ್ಬೇಕು ಅಥವಾ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶದಿಂದಾನೆ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಗಳು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನು ಅಂದ್ರ ಮಾರಾಟ ಪ್ರಕ್ರಿಯೆ ಸಹಕಾರಿ ಸಂಘಗಳು ಅಂತ ಹೇಳಿ. ಸಾಕಷ್ಟು ಸತಿ ವಸ್ತುಗಳು ನಾವು ಮಾರಾಟ ಮಾಡ್ಲಕ್ ಹೋಗ್ತೀವಿ, ಉತ್ಪಾದನೆ ಮಾಡಿರುವಂತದ್ದು, ಅದು ರೈತರ ವಸ್ತುಗಳು ಇರ್ಬೋದು ಅಥವಾ ಕೈಗಾರಿಕೆ ವಸ್ತುಗಳು ಏನಿರ್ಬೋದು. ಬಟ್ ಮಾರಾಟ ಪ್ರಕ್ರಿಯೆ ಅನ್ನೋದು ಈಗ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂದ್ರೆ ಮಾರ್ಕೆಟಿಂಗ್ ಮಾಡೋದು ಈಗ ಬಹಳಷ್ಟು ಕಾಂಪಿಟೇಷನ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ನಾವು ವಸ್ತುಗಳನ್ನ ಎಷ್ಟೇ ಚೆನ್ನಾಗಿ ತಯಾರು ಮಾಡಿದ್ರು ಅದಕ್ಕೆ ನಾವು ಸರಿಯಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ, ಜನಕ್ಕೆ ಅದನ್ನ ರೀಚ್ ಆಗೋ ರೀತಿ ಒಳಗೆ ಮಾಡ್ಲಿಲ್ಲ ಅಂತಂದ್ರ ನಮ್ದು ಎಷ್ಟೇ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದ್ರು ಅದು ಜನರಿಗೆ ತಲುಪಲ್ಲ ಅಂತ ಹೇಳ್ಬೋದು. ಆ ಕಾರಣಕ್ಕ ಎಷ್ಟೋ ಸತಿ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಅಥವಾ ಸಾಮಾನ್ಯ ಜನರಿಗೆ ಮಾರ್ಕೆಟಿಂಗ್ ಬಗ್ಗೆ ಐಡಿಯಾ ಇರಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಂಘ ಮಾಡ್ಕೊಂಡು ಅದ್ರಲ್ಲಿ ಅವ್ರಿಗೆ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಡೋದ್ರಿಂದ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿಯನ್ನ ತಿಳಿಸ್ಕೊಡೋದ್ರಿಂದ ಏನು ಅಂತಂದ್ರೆ ಅದನ್ನ ಬಳಸ್ಕೊಂಡು ಅವ್ರು ಏನ್ ಮಾಡ್ಬೋದು ಅಂದ್ರೆ ಅವ್ರ ವಸ್ತುಗಳಿಗೆ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಅಧಿಕ ಬೆಲೆಗೆ ತಮ್ಮ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಏನಾಗತ್ತಂದ್ರ ಸಾಧ್ಯ ಆಗತ್ತ ಅಂತ ಹೇಳಿ. ಇದು ಕೂಡ ಅಲ್ಲಿರ್ತಕ್ಕಂತ ಎಲ್ಲಾ ಉತ್ಪಾದಕರಿಗೆ ವಸ್ತುಗಳನ್ನ ಜನರಿಗೆ ತಲುಪಿಸೋ ನಿಟ್ಟಿನೊಳಗ ರೀಚ್ ಮಾಡೋ ನಿಟ್ಟಿನೊಳಗೆ ಏನಾಗುತ್ತಂದ್ರೆ ಈ ಒಂದು ಮಾರಾಟ ಪ್ರಕ್ರಿಯೆ ಸಹಕಾರಿ ಸಂಘಗಳು ಸಹಾಯ ಆಗ್ತಾವಂತೆ. ಇನ್ನ ಸಿಕ್ಸ್ತ್ ಒನ್ ಏನು ಅಂದ್ರೆ ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಅಂತ ಹೌಸಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ತಮ್ದೊಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋಂತ ಆಸೆ ಇದ್ದೇ ಇರತ್ತ. ಆದ್ರೆ ಈಗಿನ ಒಂದು ದುಬಾರಿ ದಿನಮಾನಗಳಲ್ಲಿ ಏನು ಅಂತಂದ್ರೆ ದುಡ್ದಿರೋಂತ ದುಡ್ಡಲ್ಲಿ ಉಳಿತಾಯ ಮಾಡೋದೇ ಬಹಳಷ್ಟು ಕಷ್ಟಕರ ಆಗಿರೋದ್ರಿಂದ ಒಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಸೈಟ್ ತಗೊಳ್ಳೋದಾಗ್ಲಿ ಅಥವಾ ಮನೆ ಕಟ್ಸೋಂಥದ್ದಾಗ್ಲಿ ಇದೊಂದು ಡಿಫಿಕಲ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಅದಕ್ಕೆ ಮನೆ ಕಟ್ಟಿ ನೋಡ್ರಿ ಮದುವೆ ಮಾಡಿ ನೋಡ್ರಿ ಅನ್ನೋಂತ ಒಂದು ಮಾತನ್ನೇ ಕೇಳ್ತೇನೋ ಅಂದ್ರೆ ಎರಡೂನು ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳಿ. ಈಗ ದುಡ್ಡಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಮಧ್ಯಮ ವರ್ಗದ ಜನಕ್ಕ ಅಥವಾ ಬಡವರು ಇರ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ದುರ್ಬಲರಾಗಿರುವಂತವ್ರಿಗೆ ಒಂದು ತಮ್ಮದೇ ಅಂತ ಮನೆ ಮಾಡ್ಕೊಂಬೋದು ಬಹಳಷ್ಟು ಕಷ್ಟದ ಕೆಲಸ ಇರುತ್ತ. ಅಂತ ಒಂದು ಅವ್ರ ಕನಸನ್ನ ನನಸು ಮಾಡುವಂತ ನಿಟ್ಟಿನೊಳಗ ಗೃಹ ಒಂದು ನಿರ್ಮಾಣ ಸಹಕಾರಿ ಸಂಘಗಳು ಏನ್ ಮಾಡ್ತಾ ಇದಾವ ಅಂತಂದ್ರ ಕಡಿಮೆ ಬೆಲೆಗಳಲ್ಲಿ ಕಟ್ಟಿದ ಮನೆಗಳನ್ನ ಅಥವಾ ಜಾಗಗಳನ್ನ ಏನು ಅಂತಂದ್ರ ಮಾರಾಟ ಮಾಡುವಂತ ಒಂದು ಕೆಲಸಗಳು ಮಾಡ್ತಾ ಇದಾವು. ಜೊತೆಗೆ ಆ ಕಟ್ಟಿದ ಮನೆಯ ಒಂದು ಮೊತ್ತವನ್ನ ಅವರಿಗೆ ಕಂತುಗಳ ರೂಪದೊಳಗ ಕಟ್ಲಿಕ್ಕೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವಕಾಶ ಮಾಡ್ಕೊಡ್ತಾ ಇದಾರೆ. ಇದರಿಂದ ಸಾಮಾನ್ಯ ಜನ ಕೂಡ ತಮ್ಮದೇ ಆದಂತ ಒಂದು ಸ್ವಂತ ಮನೆಯನ್ನ ಮಾಡ್ಕೊಂಡು ಅದರಲ್ಲಿ ಅವ್ರ ಸ್ವಂತ ಮನೆಯ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿ ಕೂಡ ಈ ಸಹಕಾರಿ ಸಂಘಗಳು ಏನಾಗ್ತಾ ಇದಾವ ಅಂದ್ರ ಸಹಕಾರಿ ಆಗ್ತಾ ಇದಾವ ಅಂತ ಹೇಳ್ಬೋದು. ಈ ರೀತಿ ಒಂದೊಂದು ಸಹಕಾರಿ ಸಂಘಗಳು ಕೂಡ ಸಮಾಜಕ್ಕೊಂದು ಅತ್ಯಮೂಲ್ಯವಾದ ಕೊಡುಗೆಯನ್ನ ಕೊಡುವಂತ ನಿಟ್ಟಿನೊಳಗ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದವು. ಈ ಒಂದು ಸಹಕಾರಿ ಸಂಘಗಳ ಕೊಡುಗೆಯನ್ನ ನಾವೆಲ್ಲರೂ ಸ್ಮರಿಸಲೇಬೇಕು. ಇದರಿಂದ ನಮ್ಮ ಸಮಾಜದ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ. ಆದ್ದರಿಂದ ಆ ಸಹಕಾರಿ ಸಂಘಗಳ ಒಂದು ಕಾನ್ಸೆಪ್ಟ್ಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ನೀವು ಇದೇ ರೀತಿ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ. ಏನಾದ್ರು ನಿಮ್ಗೆ ಸಜೆಷನ್ಸ್ ಕೊಡೋದಿದ್ರು ಕೂಡ ಕೊಡ್ಬೋದು.